ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ. ವಿದ್ಯಾರ್ಥಿಗಳ ಕನ್ನಡ ಅಭಿಮಾನಕ್ಕೆ ಗಣ್ಯರಿಂದ ಶ್ಲಾಘನೆ. ಖುಷಿಪಟ್ಟ ವಿದ್ಯಾರ್ಥಿಗಳು ಮತ್ತು ಪೋಷಕರು. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಳೆದ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸುವ ಕಾರ್ಯಕ್ರಮವನ್ನು ನಗರದ NR ಬಡಾವಣೆಯಲ್ಲಿರುವ ಶ್ರೀ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿಯವರು ಉದ್ಘಾಟನಾ ಭಾಷಣವನ್ನು ಮಾಡಿ ವಿದ್ಯಾರ್ಥಿಗಳ ಸಾಧನೆ, ಕನ್ನಡದ ಬಗ್ಗೆ ಇರುವ ಅಭಿಮಾನ, ವಿದ್ಯಾರ್ಥಿಗಳು ಪಾಲಿಸಬೇಕಾದ ಅಂಶಗಳು ಮುಂತಾದವುಗಳ ಕುರಿತು ತಿಳಿಸಿದರಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ NV ವೆಂಕಟಶಿವಾರೆಡ್ಡಿರವರು ಅಧ್ಯಕ್ಷತೆ ವಹಿಸಿದ್ದರು. ಇತರೆ ಗಣ್ಯಮಾನ್ಯರು ಸಹ ಉಪಸ್ಥಿತರಿದ್ದರು. जय हे कर्नाटक माते, जय सुंदर नदिवन गणनाडे, जय हे रस ऋषिಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಅಸುರಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ಗುರುತಿಸಿ ಕಳೆದ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 125ಕ್ಕೆ 125 ಅಂಕ ತೆಗೆಯೋದು ಅನ್ನೋದು ಅದು ಕಡಿಮೆ ಸಾಧನೆ ಅಲ್ಲ. ಮಕ್ಕಳು ಎಷ್ಟು ಪರ್ಫೆಕ್ಟ್ ಆಗಿ ಕಲ್ತಿದ್ದಾರೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಇಡೀ ವರ್ಷ ಶಾಲೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯನ್ನಾಗಿ ತಗೊಂಡು 125 ಅಂಕಗಳಿಗೆ ಥ್ರೋಟ್ ಇಡೀ ವರ್ಷದಲ್ಲಿ ಒಂದು ಉತ್ತಮ ವ್ಯಾಸಂಗವನ್ನ ಮಾಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಇಲಾಖೆಯ ಏನೆಲ್ಲ ನಿರ್ಬಂಧಗಳಿವೆ ಅಂದ್ರೆ ಪರೀಕ್ಷೆ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂತ ಈಗ ಎಲ್ಲ ಮಕ್ಕಳಿಗೂ ಅರಿವಿದೆ. SSLC ಪರೀಕ್ಷೆ ಆಗಿರ್ಬೋದು, PUC ಪರೀಕ್ಷೆ ಆಗಿರ್ಬೋದು, ಈಗ CC ಕ್ಯಾಮ್ರಾಗಳ ಕಣ್ಗಾವಲಿನಲ್ಲಿ ಮತ್ತು ವೆಬ್ಕಾಸ್ಟಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಪರೀಕ್ಷೆಗಳು ನಡೀತಾ ಇದೆ. ಇಂತಹ ಒಂದು ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಕ್ಕಳು ಅದ್ಭುತ ಸಾಧನೆಯನ್ನ ಮಾಡಿ ಇವತ್ತು ಆ ಅದ್ಭುತ ಸಾಧನೆಯನ್ನ ಗುರುತಿಸಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬಹಳ ಗೌರವಯುತವಾಗಿ ಆ ಮಕ್ಕಳ ಒಂದು ಪ್ರತಿಭೆಯನ್ನ ಗುರುತಿಸಿ ಮಕ್ಕಳನ್ನ ಕರೆಸಿ ಮಕ್ಕಳನ್ನು ಮತ್ತು ಪೋಷಕರನ್ನ ಕರೆಸಿ ಸನ್ಮಾನಿಸುವಂತಹ ಗೌರವಿಸುವಂತಹ ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈ ಕಾಲೇಜಿನ ಆಡಳಿತ ಮಂಡಳಿ ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಬಹಳ ತುಂಬ ಹೃದಯದಿಂದ ಮಕ್ಕಳಿಗೆ ಒಂದು ಗೌರವಿಸುವಂತಹ ಅವಕಾಶವನ್ನು ಕೂಡ ಸ್ಥಳಾವಕಾಶದೊಂದಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಇದನ್ನ ನಾವು ಪ್ರೇರಣೆಯಾಗಿ ತಗೋಬೇಕು. ಇವತ್ತೇನು 27 ಮಕ್ಕಳು ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರದ ಮುಖಾಂತರ ಗೌರವವನ್ನ ತಗೊಳ್ತಾ ಇದ್ದಾರೆ, ಇದು ಎಲ್ಲ ಮಕ್ಕಳಿಗೂ ಸಹ ಪ್ರೇರಣೆ ಆಗ್ಬೇಕು. ಅಂದ್ರೆ ಸಾಧನೆಗೆ ನಾವು ಒಂದು ಒಳ್ಳೆಯ ಸಾಧನೆ ಮಾಡಬೇಕು, ಒಂದು ಒಳ್ಳೆಯ ಗುರಿಯನ್ನ ಇಟ್ಟುಕೊಂಡು ಆ ಗುರಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಪರಿಶ್ರಮ ಪಟ್ಟಲ್ಲಿ, ಶಿಸ್ತು ಇದ್ದಲ್ಲಿ, ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಂಡು ಆ ಗುರಿ ಸಾಧಿಸುವ ನಿಟ್ಟಿನಲ್ಲಿ ನಿಮ್ಮಲ್ಲಿ ಒಂದು ಛಲ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಅದನ್ನ ಸಾಧಿಸುವ ನಿಟ್ಟಿನಲ್ಲಿ ಒಂದು ಡೆಡಿಕೇಶನ್ ಆಗಿ ವರ್ಕ್ ಮಾಡಿದಾಗ ಸಾಧನೆಗೆ ಯಾವುದು ಅಡ್ಡಿ ಇಲ್ಲ ಅಂತ ನಮ್ಮ 27 ಮಕ್ಕಳು ಇವತ್ತು ನಮ್ಮ ತಾಲೂಕಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಅದ್ಭುತ ಸಾಧನೆಗಾಗಿ ನಾವೆಲ್ಲರೂ ಸಹ ಮಕ್ಕಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು.
ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇಲ್ಲಿರುವಂತಹ ಈ ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ PUCಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಇದೊಂದು ಪ್ರೇರಣೆ ಕಾರ್ಯಕ್ರಮ ಆಗಿದೆ. ಅಂದ್ರೆ ಒಂದು ಆಗ್ಲೇ ಹೇಳ್ದಂಗೆ ಒಂದು ಒಳ್ಳೆಯ ಗೋಲನ್ನ ಸೆಟ್ ಮಾಡಿಕೊಂಡು ನಾನು ಯಾವ ರೀತಿ ವ್ಯಾಸಂಗ ಮಾಡಬೇಕು, ಕಷ್ಟಪಟ್ಟು ದುಡಿದಾಗ, ಕಷ್ಟಪಟ್ಟು ವರ್ಕ್ ಮಾಡಿದಾಗ ಅದಕ್ಕೆ ಪರಿಶ್ರಮ ಇದೆ ಅನ್ನೋದಕ್ಕೆ ಮಾದರಿಯಾಗಿ ಸ್ಟೂಡೆಂಟ್ಸ್ ಎಲ್ಲನೂ ಪ್ರೇರಣೆಯಾಗಿ ತಗೊಂಡಾಗ ನಾವ್ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದನ್ನ ನೀವು ಸಹ ಒಂದು ಒಳ್ಳೆ ಗೋಲ್ ಅನ್ನ ಇಟ್ಕೊಂಡು ಅದನ್ನ ಸಾಧಿಸಬೇಕು. ಇದು ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್, 10th ಅನ್ನೋದ್ರಲ್ಲಿ ಒಂದು ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನೀವು ಕನ್ನಡದಲ್ಲಿ, ಅದು ಕನ್ನಡ ಭಾಷೆಯ ಮೇಲಿನ ಅಭಿಮಾನದಿಂದ ಪೂರ್ತಿ ಅಂಕಗಳನ್ನ ತಗೊಂಡಿರೋದು ಎಲ್ಲರಿಗೂ ಹೆಮ್ಮೆ. ನಮ್ಮ ಇಡೀ ಚಿಂತಾಮಣಿ ತಾಲೂಕಿನ ಸಮಸ್ತ ಜನತೆಗೂ ಸಹ ಇದು ಹೆಮ್ಮೆ ವಿಷಯವಾಗಿದೆ. ಈ 27 ಮಕ್ಕಳು ಸಹ ನಿಜವಾಗ್ಲೂ ಇವತ್ತು ಒಂದು ಏನು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ, ಈ ಗೌರವಕ್ಕೆ ಅರ್ಹರಿದ್ದಾರೆ ಈ ಮಕ್ಕಳೆಲ್ಲನೂ. ಅವರನ್ನೇ ಸಹ ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇರೋದು, ಅವರನ್ನೇ ಸಹ ಪ್ರೇರಣೆಯಾಗಿ ತಗೊಂಡು ದ್ವಿತೀಯ PUCಯಲ್ಲಿ ಇದೇ ರೀತಿ ನೀವು 10th ಇಟ್ಕೊಂಡಿದ್ದೀರಾ, ಅದೇ ರೀತಿ ಪ್ರಥಮ ಭಾಷೆನ ಅಂದ್ರೆ ದ್ವಿತೀಯ PUCಯಲ್ಲೂ ಮುಂದುವರೆಸಿದ್ರೆ, ಅಂದ್ರೆ ಔಟ್ ಆಫ್ ತಗೊಂಡ ಮಕ್ಕಳಿಗೆ ಒಂದು ಗೌರವಿಸುವಂತ ಸಂಪ್ರದಾಯವನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವರು 2nd PUCಗೂ ಎಕ್ಸ್ಟೆಂಡ್ ಮಾಡಿದ್ರೆ ಮೋಸ್ಟ್ಲಿ ಮುಂದಿನ ವರ್ಷ ಇದೇ ರೀತಿಯ ವೇದಿಕೆಯಲ್ಲಿ ಇನ್ನೊಂದಷ್ಟು ಮಕ್ಕಳಿಗೆ SSLC ಯೊಂದಿಗೆ 2nd PUCನೂ ಸೇರಿದಾಗ ಇನ್ನೊಂದಷ್ಟು ಮೋಟಿವೇಶನ್ ಆಗುತ್ತೆ, ಪ್ರೋತ್ಸಾಹ ಆಗುತ್ತೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ಮೂಡಿ ಬಂದ್ರೆ ಮಕ್ಕಳಿಗೂ ಸಹ ಪ್ರೇರಣಾದಾಯಕವಾಗಿರುತ್ತೆ. ನಾವು ಬರೀ ನವೆಂಬರ್ ಮಾಹೆಯಲ್ಲಿ ಕನ್ನಡ ಉಳಿಸಿ ಅಂತ ಹೋರಾಟಗಳನ್ನ ಮಾಡೋದಾಗ್ಬೋದು, ಭಾಷಣಗಳನ್ನ ಮಾಡೋದಾಗ್ಬೋದು, ಮಾಡಿದ್ರೆ ಅದು ಅರ್ಥಗರ್ಭಿತವಾಗಿರೋದಿಲ್ಲ. ಇವತ್ತು ನಾವು ಕನ್ನಡ ಮಾತಾಡೋದಷ್ಟೇ ಅಲ್ಲ, ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಹೋರಾಟಗಳನ್ನ, ಪ್ರಯತ್ನಗಳನ್ನ ಮಾಡ್ತಾ ಬರುವಂತಹ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಭಾಷೆಯ ಅಭಿಮಾನದಿಂದ, ನಮ್ಮ ಭಾಷೆಯ ಅಳುವು ಉಳಿವಿಗಾಗಿ ಹೋರಾಡುವಂತಹ ಎಲ್ಲ ಕನ್ನಡಿಗರು ನೀವು ಆಗ್ಬೇಕು. ನಾವು ನಾಲೆಡ್ಜ್ ಪರ್ಪಸ್ಗೆ ಅಂದ್ರೆ ಜ್ಞಾನಾರ್ಜನೆಗಾಗಿ ಎಷ್ಟೇ ಭಾಷೆಗಳನ್ನ ಕಲಿಯಿದ್ರು ಕೂಡ ಅದು ತಪ್ಪಿಲ್ಲ. ಅದು ಎಷ್ಟು ಭಾಷೆಗಳನ್ನ ಕಲಿತ್ರು ನಿಮ್ ನಾಲೆಡ್ಜ್ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಆದ್ರೆ ಎಷ್ಟು ಭಾಷೆಗಳ ಕಲಿತ್ರು ಸಹ ನಮ್ಮ ಭಾಷೆಯನ್ನ, ನಮ್ಮ ಕನ್ನಡ ಭಾಷೆಯನ್ನ, ಅಭಿಮಾನವನ್ನ ನೀವು ಯಾರು ಬಿಡಬಾರದು. ಈಗೆಲ್ಲ ಸ್ಟೂಡೆಂಟ್ಸ್ ಇರೋದ್ರಿಂದ ನೀವು ಈ ಬಗ್ಗೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸಿ ಮತ್ತು ಉಳಿಸುವುದಕ್ಕೆ ನೀವೆಲ್ಲರೂ ಪ್ರಯತ್ನವನ್ನ ಪಡಬೇಕು ಅಂತ ಹೇಳ್ತಾ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ವೇದಿಕೆಗಳ, ಯಾಕಂದ್ರೆ ಕನ್ನಡ ಸಾಹಿತ್ಯ ವೇದಿಕೆ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಇದೇ ವೇದಿಕೆಯಲ್ಲಿದ್ದಾರೆ. ಸರ್ ಅವರಲ್ಲೂ ಒಂದು ರಿಕ್ವೆಸ್ಟ್, ನಮ್ಮ ಮಕ್ಕಳನ್ನ ಈ ರೀತಿಯಾಗಿ ಮೋಟಿವೇಟ್ ಮಾಡ್ತಾ ಹೋದ್ರೆ, ಪ್ರೋತ್ಸಾಹ ಕೊಡ್ತಾ ಹೋದ್ರೆ, ಇವರನ್ನ ಪ್ರೇರಣೆಯಾಗಿ ತಗೊಂಡು ಇನ್ನೊಂದಷ್ಟು ಮಕ್ಕಳು ನಮ್ಗೆ ಒಳ್ಳೆಯ ಈ ತರ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಭಾಗಿದಾರರಾದ ನಾವೆಲ್ಲರೂ ಸಹ ಈ ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಟ್ಟು ಒಂದು ಒಳ್ಳೆಯ ಉತ್ತೇಜನವನ್ನ ಕೊಡಬೇಕು ಮತ್ತು ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಡಿ ಬರಲಿ ಅಂತ ಕೋರ್ಕೊಳ್ತಾ, ನಾನು ಹೇಗೆ ಒಗಲಲಿ ನನ್ನ ಜನರ ನಾಡು ಪ್ರೇಮ, ಹೇಗೆ ನಾನು ಮೆರೆಯಲಿ, ಹೇಗೆ ನಾನು ಮೆರೆಯಲಿ. ಸಿರಿಗಂಧದ ನನ್ನ ನಾಡು ಚೆಲುವ ಚಿನ್ನ ಕನ್ನಡ, ಸುಳಿದ ಬಾಳೆ ಹಣ್ಣಿನಂತ ಸರಳ ಭಾಷೆ ಕನ್ನಡ. ನನ್ನ ನಾಡ ಹಿರಿಮೆಯನ್ನು ಹೇಗೆ ನಾನು ಹೊಗಳಲಿ, ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ. ಕೃಷ್ಣ ತುಂಗೆ ಕಾವೇರಿ ಹರಿವ ನಾಡು ನಮ್ಮದು, ಕೃಷ್ಣ ತುಂಗೆ ಕಾವೇರಿ ಹರಿವ ನಾಡು ಕನ್ನಡ. ಶಿಲ್ಪಕಲಾ ವೈಭವದ ನನ್ನ ನಾಡು ಕನ್ನಡ, ನನ್ನ ನಾಡ ಹಿರಿಮೆಯನ್ನು ಹೇಗೆ ನಾನು ಹೊಗಳಲಿ, ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ. ಪಂಪರನ್ನ ಕುಮರ ವ್ಯಾಸ ಕರುನಾಡಿನ ಕವಿಗಳು, ಬಸವ ಕನಕ ಪುರಂದರರು ಈ ನಾಡಿನ ವರಗಳು. ನನ್ನ ನಾಡ ಹಿರಿಮೆಯನ್ನು ಹೇಗೆ ನಾನು ಹೊಗಳಲಿ, ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ. ಪಂಪರನ್ನ ಕುಮರ ವ್ಯಾಸ ಕರುನಾಡಿನ ಕವಿಗಳು, ಬಸವ ಕನಕ ಪುರಂದರರು ಈ ನಾಡಿನ ವರಗಳು.
ಕನ್ನಂಬಾಡಿ ಕಟ್ಟಿದಂತ ವಿಶ್ವೇಶ್ವರಯ್ಯ ನಾಡಿದು ಏಕಶಿಲಾ ಗುಮ್ಮಟನ ಖ್ಯಾತಿವೆತ್ತ ಬೀಡಿದು ನನ್ನ ನಾಡ ಹಿರಿಮೆಯನ್ನು ಹೇಗೆ ನಾನು ಒಗಲಲಿ ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ ಹೇಗೆ ನಾನು ಮೆರೆಯಲಿ ಕಿತ್ತೂರ ರಾಣಿ ಚೆನ್ನಮ್ಮಲು ಹಾಳಿದಂತ ನಾಡಿದು ಸಂಗೊಳ್ಳಿ ರಾಯಣ್ಣನ ಹೋರಾಟದ ಬೀಡಿದು ನನ್ನ ನಾಡ ಹಿರಿಮೆಯನ್ನು ಹೇಗೆ ನಾನು ಹೊಗಳಲಿ ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ ವಿಜಯನಗರ ಹಕ್ಕ ಬುಕ್ಕರು ಮೆರೆದಂತ ನಾಡಿದು ಬೀದಿಯಲ್ಲಿ ಮುತ್ತು ರತ್ನ ಮಾರಿದಂತ ಬೀಡಿದು ಚಿತ್ರದುರ್ಗದ ಓಬವ್ವಲು ಹೋರಾಡಿದ ನಾಡಿದು ದಳವಡಿ ಮಲ್ಲಮ್ಮಲು ಕಾದಾಡಿದ ಬೀಡಿದು ನನ್ನ ನಾಡ ಹಿರಿಮೆಯನ್ನು ನಾನು ಹೇಗೆ ಒಗಲಲಿ ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ ಪಟ್ಟದ ಕಲ್ಲು ಐಹೊಳೆ ಕನ್ನಡಿಗರ ನಾಡಿದು ಬೇಲೂರು ಹಳೆಬೀಡು ಭೂ ಕೈಲಾಸ ನಾಡಿದು ನನ್ನ ನಾಡ ಹಿರಿಮೆಯನ್ನು ನಾನು ಹೇಗೆ ಒಗಲಲಿ ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ ಕೋಲಾರದ ಚಿನ್ನದ ಗರಿ ನಾಡು ನನ್ನ ಇಳಿದು ನಾಡಿಗಾಗಿ ಪ್ರಾಣ ಕೊಡುವ ಪ್ರತಾಪಿಗಳ ಬೀಡಿದು ನನ್ನ ನಾಡ ಹಿರಿಮೆಯನ್ನು ಹೇಗೆ ನಾನು ಹೊಗಳಲಿ ನನ್ನ ಜನರ ನಾಡು ಪ್ರೇಮ ಹೇಗೆ ನಾನು ಮೆರೆಯಲಿ ಹೇಗೆ ನಾನು ಮೆರೆಯಲಿ ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ತೃಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ತೃಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನನ್ನ ಹರಣದ ಹರಣ ನೀನು ಎನ್ನ ಮರಣದ ಮರಣವು ಎನ್ನ ಮರಣದ ಮರಣವು ತನುವು ನಿನ್ನದು ಮನವು ನಿನ್ನದು ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ತೃಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ನನ್ನ ಮನದಲ್ಲಿ ನೀನೆ ಯುಕ್ತಿ ಎನ್ನ ಹೃದಯದಿ ನೀನೆ ಭಕ್ತಿ ಎನ್ನ ಮನದಲ್ಲಿ ನೀನೆ ಯುಕ್ತಿ ಎನ್ನ ಹೃದಯದಿ ನೀನೆ ಭಕ್ತಿ ನೀನೆ ಮಾಯಾ ಮೋಹ ಶಕ್ತಿ ಎನ್ನ ಜೀವನ ಮುಕ್ತಿಯು
ಎನ್ನ ಜೀವನ ಮೂಲ